ಅದ್ ಯಾರೋ ಒಂದಿಬ್ರು ಲೇಡಿಗಳಿದ್ದಾರೆ, ಅವ್ರ ಒಂಥರ ಲೇಡಿ ಡಾನ್ಗಳು ಮಾತೆತ್ರ ಸ್ಟ್ಯಾಂಡರ್ಡ್ ಸರ್. ಏನ್ ಚಿನ್ನ ಸ್ಪೂನ್ ಅಲ್ಲೇ ಹುಟ್ಟಾರೇನೋ ಗೊತ್ತಿಲ್ಲ. ಆ ಹುಡುಗನಾಗಿ ಒಂಥರ ಕಣ್ಣಮ್ಮ ಮಾಡ್ತಾರೆ ಸರ್. ಯಾವತ್ತೂ ಬಡವ್ರ ಮಕ್ಳು ಬೆಳಿಬೇಕು, ಅದಕ್ಕೆ ಬೆಳೆದಿರೋ ರೇಂಜ್ ಯಾವ್ದು ಅಂದ್ರೆ ಡೆವಿಲ್ ಮೂವಿಲ್ ಮಾಡ್ರೆ ಗಿಲ್ಲಿ ನಟ. ಬಾಸ್ ಮೂವಿಗೆ ಯಾರು ಪ್ರಮೋಷನ್ ಮಾಡಕ್ ಬರಲ್ಲ, ಯಾರಿಗೂ ಆ ದಮ್ ಇಲ್ಲ, ಯಾರು ಬರಲ್ಲ. ಬಂದ್ರೆ ರಚಿತ್ ಅವ್ರು ಬರ್ಬೇಕು, ಇಲ್ಲ ಈ ಟೀಮ್ ಅವ್ರು ಬರ್ಬೇಕು. ಅದ್ ಬಿಟ್ರೆ ಈಗ ಅಣ್ಣ ತಮ್ಮ ಅಂತ ಎಲ್ಲ ಇದ್ರಲ್ಲ ಸರ್ ತುಂಬಾ ಜನ, ಅವ್ರು ಯಾರು ಬಂದು ನಮ್ಮ ಬಾಸ್ ಮೂವಿಗೆ ಪ್ರಮೋಷನ್ ಮಾಡ್ಕೊಡೋರಿಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ ಬಾಸ್ ಸಿನಿಮಾ ಡೆವಿಲ್ ಡಿಸೆಂಬರ್ 12ಕ್ಕೆ ರೆಡಿಯಾಗಿ ಅಲ್ಲಿ ಬರ್ತಾ ಇದೆ, ತೆರೆ ಮೇಲೆ ಬರ್ತಾ ಇದೆ. ಹೌದು ಸರ್. ಎಷ್ಟು ಖುಷಿಯಾಗಿದ್ದೀರಾ ಮತ್ತೆ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಸರ್? ಖುಷಿ ಅನ್ನೋದು ಯಾವ ರೇಂಜ್ ಇದೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ಸರ್. ಒಂದ್ ಕಡೆ ದುಃಖನೂ ಇದೆ, ಒಂದ್ ಕಡೆ ಖುಷಿ ಇದೆ. ಡೆವಿಲ್ ಬರ್ತಿದೆ ಅನ್ನೋ ಖುಷಿ ಒಂಥರ ಹಬ್ಬ ಇದ್ದಂಗೆ ನಮ್ಗೆ. ಯುಗಾದಿ ಹಬ್ಬ ಹೆಂಗ್ ಬರ್ತದೆ ಆ ಖುಷಿ, ಆ ರೇಂಜ್ಗೆ ಆ ಖುಷಿ ಇದೆ ನಮ್ಗೆ. ಬಟ್ ದುಃಖ ಏನಪ್ಪಾ ಅಂದ್ರೆ ನಮ್ಮ ಬಾಸ್ ಜೊತೆಲಿಲ್ಲ, ಅದೊಂದೇ ದುಃಖ. ಪ್ರಿಪ್ರೇಷನ್ ಅಂದ್ರೆ ಸರ್ ಇನ್ನೊಂದೇ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಬಾಸ್ ಮೂವಿಗಂತೂ 100% ನಾವು ಹೋಗೇ ಹೋಗ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಎಲ್ಲ ಥರನೂ ಕೂಡ ನಾವು ಏನೇನು ಬೇಕೋ ಅದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದೀವಿ. ನಮ್ಮ ಕೈಲಿ ಏನೇನು ಸಾಧ್ಯ ನಮ್ಮ ಬಾಸ್ಗೆ ಈ ಮೂವಿಗೆ ಸರ್. ಈ ಇಂಥ ಟೈಮಲ್ಲಿ ನಮ್ಮ ಬಾಸ್ಗೆ ಏನೋ ಪ್ರಮೋಷನ್ ಇಂಪಾರ್ಟೆಂಟು ಸರ್. ಸರ್ ಒಬ್ಬೊಬ್ಬ ಸೆಲೆಬ್ರಿಟಿನೂ ಕೂಡ ಅಂದರೆ ಅಭಿಮಾನಿಗಳು ನಾವು ಮಾಡೋ ಪ್ರಮೋಷನ್ನೇ ಇವತ್ತು ಎಲ್ಲವರೆಗೂ ಮುಟ್ಟುತ್ತೆ ಅಂತ ನೀವು ನೋಡಿ. ಯಾಕಂದರೆ ನಮ್ಮ ಬಾಸ್ ಮೂವಿಗೆ ಯಾರೂ ಪ್ರಮೋಷನ್ ಮಾಡೋಕ್ಕೆ ಬರೋಲ್ಲ, ಯಾರಿಗೂ ಆ ದಮ್ ಇಲ್ಲ, ಯಾರೂ ಬರಲ್ಲ. ಬಂದರೆ ರಚಿತ್ ಅವ್ರು ಬರಬೇಕು, ಇಲ್ಲ ಈ ಟೀಮ್ ಅವ್ರು ಬರಬೇಕು. ಅದು ಬಿಟ್ಟರೆ ಈಗ ಅಣ್ಣ ತಮ್ಮ ಅಂತ ಎಲ್ಲ ಇದ್ರಲ್ಲ ಸರ್ ತುಂಬ ಜನ, ಅವ್ರು ಯಾರು ಬಂದು ನಮ್ಮ ಬಾಸ್ ಮೂವಿಗೆ ಪ್ರಮೋಷನ್ ಮಾಡ್ಕೊಡೋರಿಲ್ಲ. ಹಂಗಾಗಿ ನಮ್ಮ ಬಾಸ್ ಮೂವಿಗೆ ನಾವೇ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಹೋಗಿ ನಮ್ಮ ಬಾಸ್ ಮೂವಿಗೆ ಏನು ಬೇಕೋ ಪ್ರಮೋಷನ್ ನಾವು ಅದು ಖಂಡಿತ ನಾವು ಮಾಡ್ತೀವಿ. ಆ ಸೆಲೆಬ್ರೇಷನಲ್ಲಿ ನಾವು ಇರ್ತೀವಿ ಸರ್. ಸರ್ ಈಗ ನಿಮ್ಮ ಬಾಸ್ ಒಳಗಡೆ ಇದ್ದಾರೆ, ಹೊರಗಡೆ ಯಾವ ಥರ ನಿಮಗೆ ಇದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಈಗ ಪ್ರಮೋಷನ್ಗೋಸ್ಕರ? ಸರ್ ಪ್ರಮೋಷನ್ಗೆ ಅದೇ ಹೇಳಿದ್ನಲ್ಲ ಸರ್, ಈಗ ನಾವು ಪ್ರತಿಯೊಂದರಲ್ಲೂ ಕೂಡ ನಮ್ಮ ತುಂಬ ಜನ ಅಭಿಮಾನಿಗಳಿದ್ದೀವಿ ಸರ್. ನಾವು ಡಿ ಬಾಸ್ ಫ್ಯಾನ್ಸ್ಗಳು ತುಂಬ ಜನ ಇದ್ದೀವಿ ಸರ್. ಎಲ್ಲೋದ್ರು ಕೂಡ ಈಗ ನಮ್ಮ ಬಾಸ್ತೆ ಪ್ರಮೋಷನ್ಗೆ ಇದು ಮಾಡ್ತಾವ್ರೆ ಸರ್. ಈಗ ಅದರಲ್ಲಿ ನಾವು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬಾಸ್ ಮೂವಿಗೆ ಯಾರನ್ನೂ ನಂಬ್ಕೊಂಡು ಯಾವುದೇ ಥರ ಸೆಲೆಬ್ರಿಟಿಗಳು ಬಂದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ, ಯಾರನ್ನೂ ನಾವು ನಂಬ್ಕೊಂಡಿಲ್ಲ. ನಮ್ಮ ಕೈಲಿ ಯಾವ್ಯಾವ ಥರ ಸಾಧ್ಯ, ಯಾವ್ಯಾವ ಥರ ನಾವು ಪ್ರಮೋಷನ್ ಮಾಡೋಕ್ಕೆ ಸಾಧ್ಯ ಅದಷ್ಟು ಯೋಚನೆ ಮಾಡಿ ಅದೇ ಥರ ನಾವು ಮಾಡ್ತಾ ಇದ್ದೀವಿ ಸರ್. ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ. ಆಲ್ಮೋಸ್ಟ್ ಪ್ರೊಸೀಜರ್ ನಡೀತಿದೆ, ನಾವು ಮಾಡ್ತೀವಿ ಸರ್. ನಮ್ಮ ಬಾಸ್ ಮೂವಿಗೆ ಯಾವ್ಯಾವ ಥರ ಪ್ರಮೋಷನ್ ಮಾಡಬೇಕು ಸರ್, ರಚಿತಾರಾಮ್ ಅವ್ರನ್ನೂ ಕೇಳೋಣ ಅಂತ ಅಂದ್ಕೊಂಡಿದ್ವಿ. ಅವರು ಕೂಡ ಬಂದು ನಮ್ಮ ಬಾಸ್ ಮೂವಿಗೆ ಏನಾದ್ರು ಪ್ರಮೋಷನ್ ಮಾಡಿಕೊಟ್ರೆ ನಮ್ಗಿನ್ನ ಖುಷಿನೇ ಸರ್. ಅವ್ರು ಮಾಡ್ತೀನಿ ಅಂತ ಹೇಳಿದಾರೆ ಪಾಪ. ಹಂಗಾಗಿ ಅವ್ರೊಬ್ಬರು ಬಿಟ್ಟು ಇನ್ಯಾರೋ ಬರ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಸರ್. ಸರ್ ಈಗ ರೀಸೆಂಟ್ ಆಗಿ ಗಿಲ್ಲಿ ನಟನ್ನು ಡೆವಿಲ್ ಅಲ್ಲಿ ಆಕ್ಟ್ ಮಾಡಿದಾನೆ ಅಂತೇಳಿ ಪೋಸ್ಟರ್ ಬಿಟ್ಟಿದ್ದಾರೆ. ಅದು ಏನಾದ್ರು ಪ್ಲಸ್ ಪಾಯಿಂಟ್ ಆಗುತ್ತಾ? ಯಾಕಂದ್ರೆ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಬಹಳ ಹೆಸರು ಮಾಡಿಬಿಟ್ಟಿದ್ದಾನೆ, ಕರ್ನಾಟಕದಲ್ಲೆಲ್ಲ ಫೇಮಸ್ ಆಗಿದ್ದಾನೆ. ಅದನ್ನು ಪ್ಲಸ್ ಪಾಯಿಂಟ್ ಆಗುತ್ತಾ ಡೆವಿಲ್ ಮೂವಿಗೆ? ಸರ್ ಖಂಡಿತ. ಇನ್ನೊಂದೇನಂದ್ರೆ ಡೆವಿಲ್ ಮೂವಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಏನಪ್ಪಾ ಅಂದ್ರೆ ಡೆವಿಲ್ ಮೂವಿಲಿ ನಮ್ ಗಿಲ್ಲಿ ನಟ ಮಾಡೋದೇ ಒಂಥರ ಖುಷಿ. ಅದು ಏನಕ್ಕೆ ಅಂದ್ರೆ ಈಗ ಮೊನ್ನೆ ಯಾರೋ ಒಬ್ರು ಲೇಡಿ, ಅವ್ರ ಹೆಸರು ಗೊತ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ನೀನು ಯೂಟ್ಯೂಬಿಂದ ಬಂದ್ರನೋ ಅಂಥವನು ಇಂಥವನು ಅಂತ. ಇವತ್ತು ಯಾರಿಗೂ ಗೊತ್ತಿಲ್ಲ ಗಿಲ್ಲಿ ನಟ ಡೆವಿಲ್ ಅಲ್ಲಿ ಮೂವಿ ಮಾಡಿದ್ದಾನೆ ಅನ್ನೋದು. ಇವತ್ತು ಆ ಹೇಳಿದ ಆ ತಾಯಿ ಯಾರು ಇದನ್ನ ನೋಡ್ಬೇಕೀಗ. ಅದ್ರಲ್ಲೂ ಕೂಡ ಅಂತ ಹೀರೋ ಜೊತೆ ಆಕ್ಟ್ ಮಾಡೋದಕ್ಕೆ ತುಂಬಾ ಜನ ಮುಗಿದ್ ಬೀಳ್ತಿದ್ದಾರೆ. ಆ ಅಮ್ಮಂಗೂ ಕೂಡ ಸಿಕ್ಕಿಲ್ಲ, ಅಂತದ್ರಲ್ಲಿ ಗಿಲ್ಲಿ ನಟಗೆ ಸಿಕ್ಕಿದೆ. ಅದು ಈ ಅಮ್ಮಂಗ ಆ ಪ್ರಶ್ನೆ ಅದು ಕೊಡ್ತೀರ ಆನ್ಸರ್ ನಾನು. ಯಾಕಂದ್ರೆ ನೀನು ಯೂಟ್ಯೂಬಿಂದ ಬಂದಿರೋನು, ನೀನು ಅಂಥವನು ಇಂಥವನು ಅಂತ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರು. ಒಂಥರ ಡಮ್ಮಿಯಾಗಿ ಇವತ್ತು ಡೆವಿಲ್ ಮೂವಿಲ್ ಮಾಡಿದ್ದಾನೆ. ಡೆವಿಲ್ ಆಗಿ ಉತ್ತರ ಕೊಡಬೇಕು. ಗಿಲ್ಲಿ ನಮ್ಮ ಇದರಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಬಿಗ್ ಬಾಸ್ ಅಲ್ಲಿ ಮಾತ್ರ ಸರ್ ಹೇಳ್ತೀನಲ್ಲ, ಇವತ್ತು ಆಡ್ತಿರೋದು ಇವತ್ತು ನೋಡ್ತಾ ಇದ್ರೆ ಪಕ್ಕ ಗಿಲ್ಲಿ ಗೆಲ್ತಾನೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ಇವತ್ತು ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಸರ್. ಗಿಲ್ಲಿ ಬಿಟ್ರೆ ಯಾರಿಗೋಸ್ಕರನೂ ನಾವು ಅದು ನೋಡೋ ಇಂಟ್ರೆಸ್ಟ್ ಇಲ್ಲ ಸರ್. ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮತ್ತೊಂದು ಏನೇ ಇದ್ರೂ ಕೂಡ ಚೆನ್ನಾಗಿ ಇದು ಮಾಡ್ತಾನೆ ಸರ್. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ರಿಗೊಬ್ರಿಗೂ ಕಾಂಟ್ರವರ್ಸಿಗಳು. ಅದು ಯಾರೋ ಒಂದಿಬ್ರು ಲೇಡಿಗಳಿದ್ದಾರೆ, ಅವ್ರು ಒಂಥರ ಲೇಡಿ ಡಾನ್ಗಳು ಮಾತೆತ್ರ ಸ್ಟ್ಯಾಂಡರ್ಡ್ ಸರ್. ಏನು ಚಿನ್ನ ಸ್ಪೂನಲ್ಲೇ ಹುಟ್ಟಾರೇನೋ ಗೊತ್ತಿಲ್ಲ. ಆ ಹುಡುಗನಾಗಿ ಒಂಥರ ಕಣ್ಣಮ್ಮ ಮಾಡ್ತಾರೆ ಸರ್. ಯಾವತ್ತೂ ಬಡವ್ರ ಮಕ್ಳು ಬೆಳಿಬೇಕು, ಅದಕ್ಕೆ ಬೆಳೆದಿರೋ ರೇಂಜ್ ಯಾವುದು ಅಂದರೆ ಡೆವಿಲ್ ಮೂವಿಲ್ ಮಾಡ್ರೆ ಗಿಲ್ಲಿ ನಟ. ಇವ್ರಿಗೆ ಯಾರಿಗೂ ಇಲ್ದಿರೋ ಚಾನ್ಸು ಗಿಲ್ಲಿ ನಟಗೆ ಸಿಕ್ಕೈತೆ. ಅದು ಅವ್ರಿಗೆ ಅರ್ಥ ಆಗ್ಬೇಕು ಫಸ್ಟು, ಇದರಲ್ಲಿ ಸ್ಟ್ಯಾಂಡರ್ಡ್ ಯಾರು ಅನ್ನೋದು ಅಲ್ವಾ ಸರ್. ಅಂತ ಹೀರೋ ಜೊತೆ ಒಂದು ಇಂಥ ದೊಡ್ಡ ಬಿಗ್ ಬಜೆಟ್ ಮೂವಿನಲ್ಲಿ ಮಾಡ್ಬೇಕು ಅನ್ನೋದೇ ಪುಣ್ಯ. ಅಂಥವ್ರಿಗೆ ಸಿಗದಿರೋ ಚಾನ್ಸ್ ಗಿಲ್ಲಿ ನಟಗೆ ಸಿಕ್ಕಿದೆ ಅಂದರೆ ಯಾರ ರೇಂಜ್ ಹಿಂಗಿದೆ ಅಲ್ವಾ ಸರ್. ಇವರು ಆಫ್ಟರ್ ಆಲ್ ಒಂದು ಸೀರಿಯಲ್ ಮಾಡೋದಕ್ಕೆ ಈ ರೇಂಜ್ ಬಿಲ್ಡಪ್ ಕೊಡ್ತಾರೆ. ಡೆವಿಲ್ ಮೂವಿಲ್ ಮಾಡಿರೋ ರೇಂಜ್ ಇವತ್ತು ಅವ್ನು ಚೇಂಜ್ ಆಗಿದೆ. ಇವತ್ತು ಅವ್ನು ಸರ್ ಸ್ಟ್ಯಾಂಡರ್ಡು, ಇವರಲ್ಲ. ಮತ್ತೆ ಗಿಲ್ಲಿ ನಟ ಡೆವಿಲ್ ಪೋಸ್ಟ್ ಬಿಟ್ಟ ಮೇಲೆ ಆ ಗಿಲ್ಲಿ ನಟ ಅವ್ರ ಮನೆಯಲ್ಲಿ ಗಿಲ್ಲಿ ನಟ ಡಿ ಬಾಸ್ ಫೋಟೋ ಹಾಕೊಂಡಿರೋದು ಬಹಳ ವೈರಲ್ ಆಗ್ತಾ ಇದೆ.
ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಗಿಲ್ಲಿ ನಟ ಡಿ ಬಾಸ್ ನ ಪೂಜೆ ಮಾಡ್ತಾ ಇದ್ದ, ಸರ್ ಹೌದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಸರ್ ಇನ್ನೊಂದೇನಂದ್ರೆ ಈಗ ಸರ್ ಅದು ನಿಜ ಇರ್ಬೋದು ಸರ್, ಪೋಟ್ರೆ ಅಂತ ಏನಿಲ್ಲ, ಏನ್ ಗೊತ್ತಾ ಸರ್ ಅದು ಇರ್ಬೋದು. ಯಾಕೆ ಗೊತ್ತಾ, ಗಿಲ್ಲಿ ನಟನು ಕೂಡ ಒಬ್ಬ ಒಂದು ಹಳ್ಳಿ ಪ್ರತಿಭೆ ಸರ್, ತುಂಬ ಕಷ್ಟಪಟ್ಟು ಮೇಲ್ ಬಂದಿರೋದು. ಅದೇ ಥರನೇ ನಮ್ಮ ಬಾಸು ಕೂಡ ಒಂದು ಟೈಮಲ್ಲಿ ಕಷ್ಟಪಟ್ಟು ಮೇಲ್ ಬಂದಿರೋದು. ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನ ಒಂದು ಬೆಳಿಬೇಕನ್ನೋ ಆಸೆ ಇರ್ತದೆ. ಹಂಗಾಗಿ ಅವ್ರನ್ನೂ ಕೂಡ ನಮ್ಮ ಬಾಸ್ ಅಂತ ತಗೊಂಡಿರ್ಬೋದು, ಇಲ್ಲ ನಮ್ಮ ಹೀರೋ ಅಂತ ತಗೊಂಡಿರ್ಬೋದು. ಬಟ್ ಅವ್ರನ್ನ ಫಾಲೋ ಮಾಡ್ಕೊಂಡೆ ಅಲ್ವಾ ಸರ್ ಬಂದಿರೋದು. ಕಷ್ಟ ಸುಖ ಅವ್ರು ಏನು ಮಾಡಿದ್ದಾರೆ, ಅವ್ರು ಮಾಡಿ ಬಿಟ್ಟಿರೋದನ್ನ ಅದೇ ದಾರಿಲೇ ಇವನು ಕೂಡ ಸ್ವಲ್ಪ ಮಾಡ್ಕೊಂಡು ಪಾಪ ಕಷ್ಟಪಟ್ಟು ಬಂದಿರೋದು. ಹಂಗಾಗಿ ಇವತ್ತು ಅಲ್ಲಿವರೆಗೂ ಹೋಗಿದ್ದಾನಂದ್ರೆ ಸರ್ ಅದು ಒಂದು ರೀತಿಲಿ ಇನ್ಸ್ಪಿರೇಷನ್ ನಮ್ಮ ಭಾಷೆ ಆಗಿರ್ತಾರೆ, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಗಿಲ್ಲಿ ಈಚೆಗೆ ಬಂದ್ಮೇಲೆ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ ಸರ್, ಅಭಿಮಾನಿ ಗಿಲ್ಲಿ ನಟನ ನಮ್ಮ ಬಾಸ್ ಅಭಿಮಾನಿ ಅಂದ್ರೆ ಇನ್ನೂ ಖುಷಿನೇ. ಬಟ್ ಆಗಿಲ್ಲ ಅಂದ್ರೂ ನಮ್ಗೇನು ಬೇಜಾರಿಲ್ಲ. ಆದರೆ ನಮ್ಮ ಬಾಸ್ ಜೊತೆ ಮಾಡಿದ್ದಾನೆ ಅನ್ನೋದು ನಮ್ಗೊಂಥರ ಖುಷಿ. ಹಳ್ಳಿ ಪ್ರತಿಭೆ ಬೆಳಿಬೇಕು ಸರ್. ಇವತ್ತು ಯಾರೋ ಹೇಳಿದ್ರಲ್ಲ, ಏನೋ ರೇಂಜ್ ಲೆಕ್ಕದಲ್ಲಿ ಮಾತಾಡಿದ್ದಾರೆ, ಆ ರೇಂಜ್ ಏನು ಅನ್ನೋದು ತೋರಿಸ್ಬೇಕು ಗಿಲ್ಲಿ ನಟ. ಬಟ್ ಇನ್ನೊಂದಂದ್ರೆ ಸರ್, ಅವ್ರ ಅಪ್ಪ ಅಮ್ಮನೂ ಕೂಡ ತುಂಬಾ ಕಷ್ಟಪಟ್ಟು ತುಂಬಾ ಒದ್ದಾಟ ಮಾಡಿ ಹಳ್ಳಿಯಿಂದ ಬೆಂಗಳೂರು ಬಂದು ಲಗ್ಗೆರೆಯಲ್ಲಿ ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಜೀವನ ಕಟ್ಕೊಂಡು ಇವತ್ತು ಈ ಮಟ್ಟಿಗೆ ಬಿಗ್ ಬಾಸ್ ಕೊಂಟ ಹೋಗಿದ್ದಾನಂದ್ರೆ ಸರ್ ಅದೇನು ತಮಾಷೆ ಅಲ್ಲ ಸರ್ ಅದು. ಯಾಕಂದ್ರೆ ಅಷ್ಟು ಈಸಿಯಾಗಿ ಯಾರಂದ್ರೆ ಯಾರು ಹೋಗಿ ಬಿಗ್ ಬಾಸ್ ಅಲ್ಲಿ ಕೂತ್ಕೊಳ್ಳೋಕ್ಕಲ್ಲ ಸರ್. ವರ್ಷಾನ್ಗಟ್ಲೆ 4-5 ವರ್ಷದಿಂದ ನನಗೆ ಚಾನ್ಸ್ ಕೊಡಿ, ನಾನು ಒಳಗೆ ಹೋಗ್ಬೇಕು ಅಂತ ಕೇಳ್ಕೊಳ್ಳೋರು ಇರ್ತಾರೆ. ಇವತ್ತು ಇವನ ಎಷ್ಟು ಕೇಳಿದಾನೆಲ್ಲ ಗೊತ್ತಿಲ್ಲ. ಬಟ್ ಇವನಿಗೆ ಈಗ ರೀಸೆಂಟಾಗೆ ಬೆಳೆದಿದ್ದಾವೆ ಟಕ್ ಅಂತ ಆಗಲೇ ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾನಂದ್ರೆ ಅವ್ನ ಶ್ರಮ ಅಷ್ಟಿರುತ್ತೆ. ಅದನ್ನ ತಿಳ್ಕೋಬೇಕು. ಆ ಹುಡುಗಂಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ಬೇಕು ಮತ್ತೆ ಗೆಲ್ಲಬೇಕು. ಮತ್ತೆ ಇವಾಗ ಗಿಲ್ಲಿ ನಟ ಬಿಗ್ ಬಾಸ್ ಒಳಗಡೆ ಇದ್ದಾನೆ, ಅದನ್ನ ಹೋಸ್ಟ್ ಮಾಡ್ತಿರೋದು ಸುದೀಪ್. ಈ ಡೆವಿಲ್ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಸುದೀಪ್ ಏನಾದ್ರು ಪ್ರಮೋಟ್ ಮಾಡ್ತಾರ ಡೆವಿಲ್ ಮೂವಿ? ಯಾಕಂದ್ರೆ ಗಿಲ್ಲಿ ನಟ ಒಳಗಡೆ ಇದ್ದಾನೆ, ಅವನು ಆಕ್ಟ್ ಮಾಡಿದ್ದಾನೆ. ಮತ್ತೆ ಇವಾಗ ಕರ್ನಾಟಕದಾದ್ಯಂತ ಅವನು ಗಿಲ್ಲಿ ನಟ ಬಹಳ ಫೇಮಸ್ ಆಗಿದ್ದಾನೆ. ಇದು ಒಂದು ಕಾಂಟ್ರವರ್ಸಿನೂ ಆಗ್ಬೋದು. ಸರಿ, ಮಾಡಿ ಆತರ ಇನ್ನೊಂದ್ ಹೆಂಗ್ ಗೊತ್ತಾ ಸರ್, ಇಲ್ಲಿ ಈಗ ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ಕಾಂಟ್ರವರ್ಸರಿ ಇನ್ನೊಂದು ಮತ್ತೊಂತ ಏನಿಲ್ಲ. ಇಲ್ಲ ಅವು ಗಿಲ್ಲಿ ನಟಂಗೆ ಅಂತ ಮಾಡ್ಬೇಕು ಅಂತಾನು ಏನಿಲ್ಲ. ಇಲ್ಲಿ ಇಬ್ರು ಕುಚಿಕು ಸರ್. ಈಗ ನಮ್ಮ ಡಿ ಬಾಸ್ ಆಗಿರೋದು ಕಿಚ್ಚ ಸುದೀಪು, ಇಬ್ರು ಕುಚಿಕು ಸರ್. ಆ ಇಬ್ರು ಕುಚಿಕು ಆಗಿರೋದ್ರಿಂದ ಸರ್ ಒಂದ್ ಕಡೆ ಎಲ್ಲೋ ಈಗ ನಮ್ಮ ಬಾಸ್ ಮೂವಿ ಗೆಲ್ಬೇಕು ಅನ್ನೋದು ಕೂಡ ಅವರು ಕೂಡ ಸರ್ ಪ್ರತ್ಯಕ್ಷವಾಗಿ ಮಾಡಿಲ್ಲ ಅಂದ್ರು ಹಿಂದೆಯಿಂದಾದ್ರು ಅವ್ರಿಗೊಂದು ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಾದ್ರೂ ಬಯಸೋಂಥ ವ್ಯಕ್ತಿ ಸರ್. ಆ ಥರ ಏನು ಇದಿಲ್ಲ ಸರ್, ಮಾಡ್ತಾರೆ, ಮಾಡ್ಬೋದು. ಬಟ್ ಎದುರುಗಡೆನೆ ಬಂದು ದರ್ಶನ್ ಅವ್ರ ಮೂವಿ ಹಿಂಗೆ ಪ್ರಚಾರ ಹಿಂಗೆ ಆ ಥರ ಏನಿಲ್ಲ. ಬಟ್ ಮನ್ಸ್ಫೂರ್ತಿಯಾಗಿ ನನ್ನ ಗೆಳೆಯನ್ ಮೂವಿ ಗೆಲ್ಲಿ ಅಂತ ಹೇಳೋ ಅಷ್ಟು ಮನ್ಸಿದೆ, ಅದನ್ನ ನಾವು ನಂಬ್ತೀವಿ. ಬಟ್ ಗಿಲ್ಲಿ ನಟಂಗೋಸ್ಕರ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ಇಲ್ಲ ಅದೇನೋ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಇದೆ, ಡೆವಿಲ್ ಇದೆ, ಎಲ್ಲ ಕ್ಲಾಶ್ ಆಗಲ್ವಾ ಸರ್? ಏನೇ ಆದ್ರೂ ಕೂಡ ಇನ್ನೊಂದು ಏನ್ ಗೊತ್ತಾ ಸರ್, ಇವಾಗಿರೋ ಪರಿಸ್ಥಿತಿನಲ್ಲಿ ಇವರಿಬ್ರು ಸರ್ ಎಂತೆಂಥ ಪರಿಸ್ಥಿತಿ ಇವತ್ತಿನವರೆಗೂ ನೋಡಿ, ಎಷ್ಟೇ ಜಗಳ ಆಡಲಿ, ಎಷ್ಟೋ ಜನ ಎಂತೆಂಥ ಇದನ್ನೆಲ್ಲ ಮಾತಾಡ್ಬಿಟ್ರು ಸರ್, ಮನ್ಸಲ್ಲಿರೋ ವಿಷಯ ಎಲ್ಲ ಈಚೆ ಹಾಕ್ಬಿಟ್ರು ನಮ್ಮ ಬಾಸ್ ಮೇಲೆ. ಪ್ರತಿಯೊಬ್ರು ಕೂಡ ಇವತ್ತಿನವರೆಗೂ ನನ್ನ ಸ್ನೇಹಿತ ಮುಂದಿರ್ಬೇಕು, ನನ್ನ ಕುಚಕು, ನನ್ನ ದರ್ಶನ್ ಅಂತ ಇವತ್ತಿಗೂ ಬೆಲೆ ಕೊಟ್ಟು ಇವತ್ತಿಗೂ ನಮ್ಮ ಬಾಸ್ನ ಹೊಗಳ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಸುದೀಪು ಸರ್. ಮಾತಾಡದೇ ಇರ್ಬೋದು ಸರ್, ಎದೆನಲ್ಲಿ ಇರುತ್ತಲ್ಲ ಸರ್ ಪ್ರೀತಿ, ಅದು ಸರ್ ನಿಜವಾದ ಪ್ರೀತಿ. ಅಮ್ಮ ಅನ್ಕಂಡೆ ಬಗ್ನಿಗೂಟ ಇಟ್ರು ಅಲ್ವಾ ಸರ್. ಇವತ್ತು ನನ್ನ ಕುಚಕು ಅನ್ಕೊಂಡು ಏನೇ ಮಾತಾಡ್ಲಿ, ಏನೇ ಮಾತಾಡಿದ್ರೆ ಇರ್ಲಿ, ಇವರು ಇವತ್ತಿಗೂ ಬಿಟ್ಕೊಡಿದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಮಾತಾಡ್ದಿದ್ರು ಕಿಚ್ಚ ಸುದೀಪ್ ಅವರು. ಯಾಕಂದ್ರೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು. ಮಾತಾಡಿಲ್ಲ ಅಂದ ತಕ್ಷಣ ಏನು ಅವ್ರನ್ನ ಬೈಕೊಳ್ಳಿಲ್ಲ, ಮಾತಾಡಲ್ಲ ಅಂದ ತಕ್ಷಣ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಲ್ವಾ ಸರ್. ಅಮ್ಮ ಅನ್ಕೊಂಡು ಅಮ್ಮ ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಅಮ್ಮ ಮಗನಿಗೆ ಇಟ್ಬಿಟ್ರಲ್ಲ ಸರ್, ಆ ಕೆಲಸ ನಮ್ಮ ಕಿಚ್ಚ ಸುದೀಪ್ ಸರ್ ಮಾಡಿಲ್ಲ. ಮತ್ತೆ ಗಿಲ್ಲಿ ನಟದ ಪೋಸ್ಟ್ ಬಿಟ್ಟಿದ್ರಲ್ಲ ಡೆವಿಲ್ದು, ಅದು ಸೀರಿಯಸ್ ಪೋಸ್ಟ್. ನಿಮ್ಗೆ ಏನ್ ಅನ್ಸುತ್ತೆ, ಗಿಲ್ಲಿ ನಟ ಅದ್ರಲ್ಲಿ ಸೀರಿಯಸ್ ಆಕ್ಟಿಂಗ್ ಮಾಡಿದಾರೋ, ಕಾಮಿಡಿ ಆಕ್ಟಿಂಗ್ ಮಾಡಿದಾರೋ, ಅಥವಾ ಇವನ್ ಅವರು ಒಂದು ಡೆವಿಲ್ ಆಗಿ ವಿಲನ್ ಆಗಿರ್ಬೋದಾ? ಸರ್ ಇನ್ನೊಂದೇನಂದ್ರೆ ಅದು ಯಾವತ್ತೋ ಒಂಥರ ಕಾಮಿಡಿ ಪೀಸು ಗಿಲ್ಲಿ ನಟ, ಅದರಲ್ಲೇ ಹೆಸರು ಮಾಡಿರೋರು. ಹಂಗಾಗಿ ಕಾಮಿಡಿಯಾಗಿ ಇರ್ತದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ವ್ಯಕ್ತಿಗೆ ಕಾಮಿಡಿ ಅನ್ನೋದು ತುಂಬಾ ಚೆನ್ನಾಗಿ ಎತ್ಕಾಣುತ್ತೆ. ಕಾಮಿಡಿ ಕಳೆ ಇದೆ, ಕಾಮಿಡಿ ಪರ್ಸನ್ನು, ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ. ಹಂಗಾಗಿ ಅವ್ರ ಕಾಮಿಡಿ ಇರ್ಬೋದು. ಯಾಕಂದ್ರೆ ನಾವು ಮೂವಿ ನೋಡೋ ಗಂಟ ನಾವು ಹಿಂಗೆ ಅಂತ ನಾವು ಯಾವತ್ತೊಬ್ಬರನ್ನ ಜಡ್ಜ್ ಮಾಡೋಕ್ಕಲ್ಲ, ನೋಡಿದ್ಮೇಲೆ ಹೇಳ್ಬೋದು, ಒಂದು ಗೆಸ್ ಮಾಡ್ಬೋದು. ಏನಪ್ಪ ಅಂದ್ರೆ ಒಂದು ಕಾಮಿಡಿ ಮಾಡಿರ್ತಾರೆ, ಪೋಸ್ಟು ಸೀರಿಯಸ್ ಆಗಿದೆ ಅಂದ್ರೆ ಅದ್ರ ಆಪೋಸಿಟ್ ಯಾವಾಗಲೂ ಇರ್ತದೆ. ಇವಾಗ ಕಾಮಿಡಿಯಾಗಿ ಕಾಣಿಸ್ತಾರೆ ಅಂದ್ರೆ ಅಲ್ಲಿ ನೆಕ್ಸ್ಟ್ ನೋಡಿದ್ರೆ ಅದ್ರ ಆಪೋಸಿಟ್ ಅವ್ರು ಸೀರಿಯಸ್ ಆಗಿರ್ತಾರೆ. ಇಲ್ಲಿ ಸೀರಿಯಸ್ ಆಗಿ ಫೋಟೋ ಬಿಟ್ಟಿದ್ದಾರೆ ಅಂದ್ರೆ ಅದು ಇರೋದೇ ಕಾಮಿಡಿ.